ಇವತ್ತು ಕರುಣಾಸಂಧಿ. ಶ್ರೀ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನೋ ಕನ್ಯಾ ಪ್ರವಾಹವತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬ್ರಹ್ಮಾಂತಾಗುರುವತ್ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಹಪತೆ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಯದಿತಂ ತೋ ಭಕ್ತಾನಾಂ ಅಸ್ಮಾಕಂ ಹರೆ ಹರೆ ತದಾ ಸುಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕ ಆಯುಧ ಪ್ರಭ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರಯಂತು ಭವಂತು ಸರ್ವ ಏವ ಹಿ. ಶಾಸ್ತ್ರೇಷು ಪಾರದುಷ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನ ಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಭಜೆ. ನಾವು ಇಷ್ಟಕ್ಕಿಂತ ಮುಂಚೆ ಮಂಗಳಾಚರಣ ಸಂಧಿಯನ್ನು ಮಾಡಿದೀವಿ. ಅದರಲ್ಲಿ ಕೊನೆಯದು ನುಡಿ ಬಂದು ಮೋಕ್ಷಪ್ರದನಾದ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿಸಿದ್ರು ನಮಗೆ. ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆಯುವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಕರುಣ ಪಡೆಯುವ ಅಂತ ಆ ವಿಷಯ ಅಲ್ಲಿ ಎಂಡ್ ಮಾಡಿದ್ರು. ಇಲ್ಲಿ ಅದೇ ಕರುಣಾ ಸಂಧಿಯಲ್ಲಿ ನಮಗೆ ಕಾರುಣ್ಯದ ಬಗ್ಗೆ ಭಗವಂತಂದು ನಮಗೆ ಹೇಳ್ತಾ ಇದ್ದಾರೆ. ಈಗ ನಮಗೆ ಎಷ್ಟೋ ಜನ ಧನಿಕರು ಇರ್ಬೋದು, ದುಡ್ಡು ಇರೋರು ಇರ್ಬೋದು, ಆಮೇಲೆ ಬಹಳ ಸದ್ಗುಣಗಳು ಇರೋರು ಇರ್ಬೋದು. ಆದ್ರೆ ಅವರು ಅದನ್ನ ನಮಗೆ ಅವರು ಹೇಗೆ ರಿಲೇಟೆಡು, ಯಾವ ತರ ನಮ್ಮ ಮೇಲೆ ಕಾರುಣ್ಯ ಮಾಡ್ತಾರೆ, ಯಾಕೆ ಮಾಡ್ಬೇಕು ಯಾರಾದ್ರೂ ನಮ್ಮ ಮೇಲೆ ಕಾರುಣ್ಯ ಅಂಬೋದ್ರಲ್ಲಿ ನಮ್ಗೆ ಒಂದು ಸಂಶಯ ಬರುತ್ತೆ. ಎಷ್ಟೋ ದೊಡ್ಡ ಅಂಬಾನಿ ಇರ್ಬೋದು, ಆಗ್ಲೇ ನಮಗ್ ನೋಡಿ ಆತ ಒಂದು ಸ್ಯಾಂಕ್ಷನ್ ಕೊಡ್ಬೇಕು, ಇಲ್ಲ ನಮಗ್ ನೋಡಿ ಆ ರೆಕಮೆಂಡೇಶನ್ ಕೊಡ್ಬೇಕು ಅಂತಂದ್ರೆ ನಾವು ಅವ್ರ ಗುಡ್ ಬುಕ್ಸ್ ನಾಗಿರ್ಬೇಕು. ಅದೇ ತರ ಇಲ್ಲಿ ಭಗವಂತನ ಕಾರುಣ್ಯನೇ ಮುಖ್ಯ. ನಾವು ಗುಡ್ ಬುಕ್ಸ್ ನಾಗ ಇದ್ದೀವಿ, ಭಗವಂತನ ಕಾರುಣ್ಯನಲ್ಲಿ ನಾವ್ ಇದ್ದೀವಿ ಅಂತ ಅನ್ಲಿಕ್ಕೆ ಒಂದೇ ಒಂದು ಉದಾಹರಣೆ ಆಗ್ಲಿ, ಒಂದೇ ಒಂದು ಇದು ನಮಗ್ ಬರ್ಬೇಕು ಅಂತಂದ್ರೆ ಆತ ನಮಗೆ ಅಸೃಜ್ಯ ಅವಸ್ಥೆಯಿಂದ ಸೃಜ್ಯ ಅವಸ್ಥೆಗೆ ತಂದಾನ. ನಾವೆಲ್ಲರೂ ಈ ಜೀವರು ನಾವು ಹುಟ್ಟಿವಿ. ಈಗ ಹುಟ್ಟಿವಿ ಅಂತಂದ್ರೆ ಭಗವಂತನ ಕರುಣ ಕಟಾಕ್ಷ ನಮ್ ಮೇಲೆ ಆಗ್ಯದ. ನಮಗೊಂದು ಆಪರ್ಚುನಿಟಿ ಕೊಟ್ಟಾನ ದೇವರು. ನಿನಗ ಇರುವಂತ ಒಂದು ನಿನಗ್ ಕೊಟ್ಟಿರೋವಂಥದ್ದು, ನೀ ಮಾಡಿರೋಂಥ ಪ್ರಾರಬ್ಧದೋ ನಿನಗ್ ಯೋಗ್ಯತಾನುಸಾರ ನಿನಗೆ ಎಲ್ಲೆಲ್ಲಿ ಇಡ್ಬೇಕು ನಾನು ಇಟ್ಟೀನಿ. ನೀನ್ ಅದರದ್ದು ಅನುಭೂತಿಯನ್ನು ನೀನು ಮಾಡ್ಬೇಕು. ಸೊ ಆ ಕಾರುಣ್ಯಕ್ಕೆ ಭಗವಂತ ಕರುಣ ಕಟಾಕ್ಷದಿ ನೋಡು ಅಂತ ಹೇಳ್ತಾರೆ. ಎಲ್ಲಾ ಕಡೆನೂ ಲಕ್ಷ್ಮೀದೇವಿನೂ ಹೇಳ್ತಾಳ, ಭಗವಂತನ ಈ ಶ್ರೀಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ಭಗವಂತನ ಒಂದು ಕರುಣ ಕಟಾಕ್ಷದಿಂದ ನನಗೆ ಎಲ್ಲರಿಗೆ ಒಂದು ಪದವಿ, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಶಿವ ಇವ್ರಿಗೆ ಪದವಿ ಕೊಡುವಂತ ಅರ್ಹತೆ ನನಗ್ ಕೊಟ್ಟಾನ ದೇವ್ರು. ಯಾಕೆ ಅಂದ್ರೆ ಆತನ ಕಾರುಣ್ಯ ನನ್ ಮೇಲೆ ಅದ. ಸರಿ, ಅಂಥ ಕಾರುಣ್ಯ ಲಕ್ಷ್ಮೀ ದೇವಿಗೆ ಕೊಡುವಂಥದ್ದು ನಮ್ಮ ಮೇಲೆ ಇಲ್ಲ, ನಮ್ಗಷ್ಟು ಯೋಗ್ಯತೆನೂ ಇಲ್ಲ. ಅವಾಗ ಯಾಕೆ ಭಗವಂತ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಜಗನ್ನಾಥದಾಸ್ ಹೇಳ್ತಾರೆ, ಭಗವಂತನ ಕಾರುಣ್ಯ, ಆ ಅನುಗ್ರಹ ಶಕ್ತಿಯನ್ನು ಪಡಿಯೋಕೋಸ್ಕರ ನಾವ್ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಏನ್ ಮಾಡ್ಬೇಕು, ಹೆಂಗೆ ಸಿಗ್ತಾನೆ ಭಗವಂತ? ನಾನು ವೇದ ಪಾರಂಗತನಾಗಿ ಪಂಡಿತನಾಗಿ ನಾನು ಎಲ್ಲಾ ಶಾಸ್ತ್ರವನ್ನು ಕಲಿತೀನಿ, ಸಿಗ್ತಾನ? ಸಿಗಂಗಿಲ್ಲ. ಸರಿ, ನಾನು ಪ್ರತಿನಿತ್ಯ ಪ್ರವಚನ ಕೇಳ್ತೀನಿ, ಹಾಡ್ ಹೇಳ್ತೀನಿ, ದೇವ್ರದ್ದು ಇದು ಮಾಡ್ತೀನಿ, ಭಗವಂತ ನಾನು ಇಷ್ಟೆಲ್ಲ ಮಾಡಿನಲ್ಲ, ನೀನ್ ನನಗ್ ಸಿಕ್ಬಿಡು ಅಂತ ಅಂದ್ರೆ ಭಗವಂತ ಸಿಗಲ್ಲ. ಭಗವಂತನ ಕಾರುಣ್ಯ ಇದ್ರೇನೆ ಸಿಗ್ತಾನ ಅಂತ. ಅದಕ್ಕೆ ಕರುಣ ಪಡವ ಮೋಕ್ಷ ಜೀವ. ಅದಕ್ ಹಂಗಂತ ಮತ್ತೆ ಶ್ರವಣ ಮಾಡ್ಬಾರ್ದ, ಕೀರ್ತನ ಮಾಡ್ಬಾರ್ದ, ಇದೆಲ್ಲ ತೀರ್ಥಯಾತ್ರ ಮಾಡ್ಬಾರ್ದ ಅಂತಂದ್ರೆ ಇದು ಮಾಡ್ಬೇಕು. ಸತ್ಸಂಗ ಇದೆಲ್ಲ ಕೇಳ್ಬೇಕು. ಇದೆಲ್ಲ ಒಂದು ಸಾಧನ, ಭಗವಂತನ ಕರುಣ ಕಟಾಕ್ಷ ಪಡೆಯಕ್ಕೆ ಈಗ ಸಾಧನ. ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಲೌಕಿಕದಲ್ಲೇ ನಾವು ಈಗ ಆಫೀಸ್ದೇ ನೋಡೋಣ. ನಾವು ಎಲ್ಲರಿಗೆ ಇಷ್ಟ ಆಫೀಸಲ್ಲಿ, ಆದ್ರೆ ನಮ್ ಮ್ಯಾನೇಜರ್ಗೆ ನಾವು ಇಷ್ಟ ಇಲ್ಲ ಅಂತ ಅನ್ಕೋರಿ. ಸೊ ಅವಾಗ ಅದು ಪ್ರಮೋಷನ್ ಸಿಗಲ್ಲ, ಅವನು ಎಲ್ಲರಿಗೆ ನಮ್ದು ಕೆಟ್ಟ ಹೋಗುತ್ತೆ. ಸೊ ಹಂಗೆ ನಾವು ರಿಪೋರ್ಟಿಂಗ್ ಯಾರಿಗ್ ಮಾಡ್ತಾ ಇದ್ದೀವೋ, ನಾವು ಪ್ರತಿನಿತ್ಯ ರಿಪೋರ್ಟಿಂಗ್ ನಮ್ ಗುರುಗಳಿಗೆ ಮಾಡ್ತೀವಿ.
ನಮ್ ಗುರುಗಳಾದ ಕುಲಗುರುಗಳಾದ ವಾಯುದೇವರು ಅವರಿಗೆ ನಾವು ಇಷ್ಟ ಇಲ್ಲ ಅಂತಂದ್ರೆ ಅಲ್ಲಿ ನಮಗ್ ಹೆಂಗೆ ಪಾಯಿಂಟ್ಸ್ ಬರ್ತದ, ಅವರೇ ನಮಗ್ ಬೇಡ್ಕೋಬೇಕಪ್ಪ. ಇವನು ಒಂದು ದೂನ ಭಕ್ತ ರಾಯರ್ ಹೇಳ್ತಾರೆ, ಇಂಥವನಿದ್ದಾನ, ಇಂಥವನಿಗೆ ಕಾಪಾಡು ಅಂತ ರೆಕಮೆಂಡೇಶನ್ ಕೊಟ್ರೇನೆ ನಮ್ಗೆ ಭಗವಂತ ಕಾರುಣ್ಯ ದೃಷ್ಟಿಯಿಂದ ನೋಡ್ತಾನೆ. ಆ ಕರುಣ ಪಡಿಯತನ ಈ ಸತ್ಸಂಗ, ಈ ಶ್ರವಣ, ಈ ಮನನ ಇದನ್ನ ಮಾಡ್ಬೇಕು. ದೇವ್ರು ಸಿಗ್ಬೇಕಂದ್ರೆ ನಮಗ್ ಹೇಳಿದ್ದಂಗ ಭಕ್ತಿಯಿಂದನೇ ಸಿಗ್ತಾನೆ. ನಾನ್ ಇಷ್ಟು ದೊಡ್ಡ ಜ್ಞಾನಿ, ನಾನ್ ಇಷ್ಟು ದಾನ ಮಾಡೀನಿ, ನಾನ್ ಎಷ್ಟು ಮಾಡಿದ್ರು ಅದು ಸರಿ ಹೋಗಂಗಿಲ್ಲ. ಭಗವಂತನ ಕಾರುಣ್ಯನೇ ದೊಡ್ಡದು. ಆತನ ಅನುಗ್ರಹದಿಂದ ನಾವೆಲ್ಲರೂ ಈ ಆ ಸಾಧನೆಯನ್ನು ಮಾಡಿಸ್ಕೊಲಿಕ್ಕೆ ಒಂದು ಸಾಧ್ಯ. ಆತನ ಕರುಣ ಇದ್ರೇನೆ ನಮಗ್ ಮೋಕ್ಷ ಸಿಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಮೊದ್ಲೇ ಫಸ್ಟ್ ಪದ್ಯದಲ್ಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನವೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯು ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು, ಭೂಸುರರು ದಿನದಿ ಭೂಸುರರು ದಿನದಿ. ಇದು ಸಂಧಿ ಸೂಚಕ ಅಂತ ಹೇಳ್ತಾರೆ. ಯಾವಾಗ್ಲೂ ಮೊದಲಿನ ಪದ್ಯ ಸಂಧಿ ಸೂಚಕ. ಏನಿದ್ರಲ್ಲಿ ಹೇಳ್ತಾ ಇದ್ದಾರೆ ಈ ಕರುಣಾ ಸಂಧಿಯಲ್ಲಿ? ಈಗ ಇಲ್ಲಿ ಸಂಧಿ ಅಂತ ಹೇಳಿವಿ. ಮಂಗಳಾಚರಣ ಸಂಧಿಯಿಂದ ಕರುಣಾ ಸಂಧಿಗೆ ಲಿಂಕ್. ಸೊ ಇದೆಲ್ಲ ನಾವು ಒಂದು ದೇವರಿಗೆ 33 ತುಳಸಿ ದಳ ನಾವು ಕಟ್ಟಿ ಏರ್ಸಿದ್ದಂಗ, ಹಂಗೆ ಇದು ಒಂದು ಲಿಂಕ್ ಮಂಗಳಾಚರಣ ಸಂಧಿಯಿಂದ ಕರುಣಾ ಸಂಧಿಗೆ. ಅಲ್ಲಿ ಮುಮುಕ್ಷ ಜೀವರು ಇದನ್ನ ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೇಳ್ಬೇಕು, ನಾವ್ ಇದನ್ನ ಕೊಂಡಾಡ್ಬೇಕು ಅಂತಂದಾಗ ನಮ್ಗೆ ಎರಡು ಒಬ್ಬರ ಬಗ್ಗೆ ನಮ್ಗ್ ತಿಳ್ಕೋಬೇಕು, ಭಗವಂತನ ಕಾರುಣ್ಯ ಬಗ್ಗೆ ನಮಗ್ ತಿಳ್ಕೊಬೇಕಂದ್ರೆ 2 ಸಾಧನ. ಒಂದು, ನಾವು ನೋಡ್ಬೇಕು ಭಗವಂತನಿಗೆ. ಇಲ್ಲ ಅಂದ್ರೆ ಯಾರೋ ಒಬ್ರು ಹೇಳಿದ್ದು ನಾವು ಕೇಳ್ಬೇಕು. ರುಕ್ಮಿಣಿ ದೇವಿ ಕೃಷ್ಣನ್ ಬಗ್ಗೆ ಸಣ್ಣತನ ಹಿಡಿದು ಕೇಳ್ತಾ ಬಂದಾಳಂತ. ಅಷ್ಟು ಕೃಷ್ಣ ಶಕಟಾಸುರನ್ನ ಸಂಹಾರ ಮಾಡ್ದ, ಸಂಹಾರ ಮಾಡ್ದ, ಈ ತರ ಮಾಡ್ದ. ಅವಾಗಕ್ಕೀಗ ಆ ಪ್ರೇಮ ಹುಟ್ಟಿತು. ಅಂಥವ್ರು ಇರ್ಬೇಕಪ್ಪ, ಸರ್ವೋತ್ತಮನಾದ ಭಗವಂತ, ಅಂಥ ಕೃಷ್ಣ ನನಗ್ ಬೇಕು ಅಂತ ರುಕ್ಮಿಣಿ ದೇವಿ ಕೇಳ್ತ. ಅದೇ ಆ ತರಾನೇ ನಾವು ಶ್ರವಣ ಮಾಡಿದ್ರೆ, ಈಗ ನಾವು ಇದನ್ನ ಕಸ್ಟಮರ್ ಸರ್ವಿಸ್ನಾಗ್ನು ಲೌಕಿಕವಾಗಿನೂ ನಾವು ನೋಡ್ತೀವಿ. ಯಾರು ಬಾಯಿಂದ ಇವ್ರು ಬಹಳ ಚಲೋ ಹೇಳ್ತಾರೆ, ಇದು ಬಹಳ ಪ್ರಾಡಕ್ಟ್ಸ್ ಬಹಳ ಚಲೋ ನೋಡ್ರಿ ಇವ್ರ ಬಲ್ಲಿ ಅಂತ ಹೇಳಿದ್ರೆ ಅದನ್ನ ನಾವು ತಗೋತೀವಿ. ರಿವ್ಯೂಸ್ ನೋಡ್ತೀವಿ ಗೂಗಲ್ ಅಲ್ಲಿ. ಸೊ ಫಸ್ಟ್ ಆ ಪ್ರಾಡಕ್ಟ್ ರಿವ್ಯೂ ನೋಡಿ ನಾವು ಅದನ್ನ ಬೈ ಮಾಡ್ತೀವಿ ಲೌಕಿಕವಾಗಿ. ಈಗ ಭಗವಂತನ ಬಗ್ಗೆ ನಾವು ಭಗವಂತನಿಗೆ ನೋಡೋ ಅರ್ಹತೆ ನಮ್ಗ ಜ್ಞಾನ ಚಕ್ಷು ಬೇಕು. ಅರ್ಜುನನಿಗೆ ಹೇಳಿದ್ದಂಗ ಜ್ಞಾನ ಚಕ್ಷು ಕೊಟ್ಟು ಭಗವಂತಗ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅರ್ಜುನನಿಗೆ. ನಮ್ಗರೆ ಅಷ್ಟುನು ಯೋಗ್ಯತೆ ಇಲ್ಲ. ಅದೇ ತರ ಈ ಕೇಳೋದು ನಮಗೊಂದು ಸಣ್ಣದು ಒಂದು ಸಾಧನ. ಸೊ ಅದರಿಂದ ನಮಗೆ ಈ ಶ್ರವಣ ಅಂತಂಬೋದು ಹೇಳಿದ್ದಾರೆ. ಫಸ್ಟ್ ಈ ನಮಗೆ ಶ್ರವಣ, ಕೀರ್ತನ, ನಿಧಿಧ್ಯಾಸನ, ಈ 9 ನವವಿಧ ಭಕ್ತಿಯಲ್ಲಿ ಮೊದಲನೇ ಸೋಪಾನ, ಮೊದಲನೇ ಸ್ಟೆಪ್ ಶ್ರವಣ. ಶ್ರವಣನೇ ನಮಗೆ ಮಾಡ್ಬೇಕು ಅಂತ ಹೇಳಿ. ಶ್ರವಣದಿಂದ ಏನೇನಾಗ್ಯದಪ್ಪ ಅಂತ ಇದ್ರಲ್ಲಿ ಏನಾಗತ್ತ ಶ್ರವಣ ಮಾಡೋದ್ರಲಿಂದ ಅಂತಂದ್ರೆ ನಮಗೆ ಜ್ಞಾನ ಬರುತ್ತೆ ಮೊದಲನೇದು. ಆಮೇಲೆ ಮನಕ್ಕೆ ಆನಂದವೀಯುವುದು. ಶ್ರವಣ ಅಂಬೋದು ದ್ವಿದಳ ತರ. ಈಗ ಎರಡು ದಳ, ಒಂದ್ ಕಡೆ ಆನಂದವೀಯುವುದು, ಒಂದ್ ಕಡೆ ದುಃಖಗಳ ಕಳೆಯುವುದು. ನಮ್ಗೆ ಎಷ್ಟೋ ದುಃಖ ಇರುತ್ತೆ ಲೌಕಿಕವಾಗಿ ಮನೆಯಲ್ಲಿ, ಈ ತಾಪತ್ರಯಗಳು ಏನೋ ಒಂದಾದ್ಮೇಲೆ ಒಂದು. ಈ ಇಲ್ಲಿ ನಾವು ಭವಜನಿತ ದುಃಖಗಳ, ಈಗ ನಾವು ಹುಟ್ಟಿವಿ ಅಂತಂದ್ರೆ ಎಲ್ಲರಿಗೆ ದುಃಖಗಳು ಕಂಪಲ್ಸರಿ ಇರುತ್ತೆ. ಅದು ಹೋಗ್ಬೇಕು ಅಂತಂದ್ರೆ ಭಗವಂತನ ಶ್ರವಣದಿಂದ ಅದು ಸಾಧ್ಯ. ಸರಿ, ನಾವು ಭಗವಂತನ ಶ್ರವಣನೇ ಮಾಡ್ಬೇಕು, ಬೇರೆ ಯಾವ್ದೋ ಶ್ರವಣ, ಯಾವ್ದೋ ಒಂದು ಕಥೆ ಕೇಳ್ತೀವಿ, ಯಾವ್ದೋ ಒಂದು ಸಿನಿಮಾ ನೋಡ್ತೀವಿ ಅಂತಂದ್ರೆ ಇಲ್ಲ, ಅದರಿಂದ ನಮ್ಗೆ ದುಃಖಗಳು ಹೋಗಲ್ಲ. ನಾವು ಅದನ್ನ ಅನುಭವಿಸ್ತೀವಿ. ಯಾವ್ದೋ ಒಂದು ನೋಡ್ತೀವಿ, ಈಗ ಒಂದು ಸಿನಿಮಾ ನೋಡ್ತೀವಿ, ಮನಸ್ಸು ಚಲೋ ಆಗ್ತದ ಅಂತ ಹೇಳಿ, ಆದ್ರೆ ಎಂಡ್ ಆಫ್ ದ ಮೂವಿ ನಮ್ಗೆ ಅನಿಸ್ತಾ 3 hours ವೇಸ್ಟ್ ಆಗ್ಬಿಡ್ತಪ್ಪ, ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಗದು ಆ ಅನುಭವಕ್ಕೆ ಬರತ್ತ.
ಯಾಕಂದ್ರೆ ಅದರಿಂದ ದುಃಖನೇ ಆಗತ್ತೆ ಹೊರತು ಸುಖ ಎಂದು ಸಿಗಂಗಿಲ್ಲ. ಅದೇ ಭಗವಂತನ ಕಥೆ ಕೇಳಿದಾಗ ಈ ದುಃಖನೂ ಹೋಗ್ತದೆ, ಆನಂದನೂ ಬರ್ತದ. ಟೂ ಸೈಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದಾರೆ. ಸರಿ. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳು ಇವೆರಡೇ ಅಲ್ಲ, ವಿವಿಧ ಭೋಗಗಳು ಇಹ ಪರಂಗಳಲಿತ್ತು ಸಲಹುವುದು. ಸೊ ಎಲ್ಲಾ ಭೋಗಗಳು ನಮ್ಗೆ ಏನೇನ್ ಬೇಕು, ಭಗವಂತ ನಮ್ ಕಡೆಯಿಂದ ಏನೇನ್ ಮಾಡಿಸ್ಬೇಕು ಅಂತ ಇಲ್ಲಿ ತರ್ಸಾನೋ, ಈ ಭೂಮಿಯಲ್ಲಿ ನಮ್ಗೆ ಈ ಜನ್ಮವನ್ನು ಕೊಟ್ಟಾನೋ ಅದೆಲ್ಲ ಕೊಡ್ಲಿಕ್ಕೆ ಕೊಟ್ಟಾನ. ನಮ್ಗೆಲ್ಲಾ ಈ ಸಿಗ್ಲಿಕ್ಕೆ ಇಲ್ಲಿ ಹುಟ್ಟಸಾನ ಭಗವಂತ. ಆದ್ರೆ ಅದಕ್ಕೆ ಬಹಳ ಅಡ್ಡ ಅವ. ಏನ್ ಅಡ್ಡ ಅವ? ನಾವು ಮಾಡಿರೋ ಅಂತ ಪಾಪ ಕರ್ಮಗಳು, ನಾವು ಹಿಂದೆ ಮಾಡಿರೋ ಅಂಥದ್ದು ಪ್ರಾರಬ್ಧ ಕರ್ಮಗಳು, ಇಲ್ಲಾಂದ್ರೆ ಈಗ ನಮ್ಗೆ ಆಗ್ಲಾರ್ದಂತ ಈ ಇಂದ್ರಿಯ ನಿಗ್ರಹ. ಸೊ ಶ್ರವಣಕ್ಕ ಮೇನ್ ಬೇಕಾಗಿರೋದು ಮನಸ್ಸು, ಆಮೇಲೆ ಇಂದ್ರಿಯ ನಿಗ್ರಹ. ಈ ಅದಕ್ಕೆ ಹೇಳ್ತಾರೆ ಏಕಾದಶಿ ದಿನ ದೇವ್ರ ಕಾರ್ಯವನ್ನ ಮಾಡ್ರಿ. ಯಾಕಂದ್ರೆ ಏಕಾದಶಿ ನಮ್ಗೆ ಇಂದ್ರಿಯ ನಿಗ್ರಹನೂ ಇರ್ತದ, ಮನಸ್ಸು ಎಲ್ಲಿ ಹೋಗಲ್ಲ, ದೇವ್ರ ಮೇಲೆ ಮನಸ್ಸು ನಾವು ಫೋಕಸ್ ಮಾಡಿಲ್ಲ ಅಂತ ಒಂದು ಒಂದು ಇದು ಇರ್ತದ ಅಂತ ಹೇಳಿ. ಅದಕ್ಕೆ ಈ ದಮ ಮತ್ತೆ ಮನಸ್ಸು, ಭಗವಂತನ ಮೇಲೆ ಮನಸ್ಸು, ಈ ಎರಡಿದ್ರ ನಮಗ ಅದು ಶ್ರವಣಕ್ಕೆ ಒಂದು ಯೂಸ್ ಆಗತ್ತ. ಈಗ ಆ ಶ್ರವಣದಿಂದ, ಅಂಥ ಶ್ರವಣದಿಂದ ವಿವಿಧ ಭೋಗಗಳು ಇಹ ಪರಂಗಳಲ್ಲಿತ್ತು ಸಲಹುವುದು. ನಾವು ಏನೇನ್ ಅನ್ಕೋತೀವೋ ಗಟ್ಟಿ ಮನಸ್ಸಿಂದ ಅದು ಎಲ್ಲಾನು ಸಿಗತ್ತ ಅಂಬುವಂತ ಆಶ್ವಾಸನೆ ಇಲ್ಲಿ ಜಗನ್ನಾಥ ದಾಸರು ಕೊಡ್ತಾ ಇದ್ದಾರೆ. ಇಹ ಪರಂಗಳಲ್ಲಿತ್ತು. ಇಹ ಅಂತಂದ್ರೆ ಇಹ ಲೋಕದ ಸಂಪತ್ತು. ನಮಗ್ ಮನಿ ಬೇಕು, ನಮಗೆ ಪ್ರಮೋಷನ್ ಬೇಕು, ಇಲ್ಲ ನಮ್ಗೆ ರಿಲೇಷನ್ಸ್ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚಲೋ ಓದ್ಕೋಬೇಕು, ಇಲ್ಲ ಯಾವ್ದು ನಮಗ್ ಸಾಧನೆ ಹಾದಿ ಇದೆಯೋ, ಅಪ್ಪ ನೀ ಇಷ್ಟೆಲ್ಲ ನಮ್ಗೆ ದೈಹಿಕವಾಗಿ ಈ ದೇಹಕ್ಕೆ ಬೇಕಾಗಿರೋದು, ಈ ಮನಸ್ಸಿಗೆ ಬೇಕಾಗಿರೋದು, ಆಮೇಲೆ ಆದಿ ದೈವಿಕ ಮೂರು ತಾಪತ್ರಯಗಳು ಹೇಳ್ತಾರೆ. ಆದಿ ಭೌತಿಕ, ಆದಿ ದೈವಿಕ, ಮತ್ತೆ ಆಧ್ಯಾತ್ಮಿಕ ಅಂತ ಹೇಳಿ. ಆಧ್ಯಾತ್ಮಿಕ ಅಂದ್ರೆ ಮನಸ್ಸಿನಲ್ಲಿ ಬರುವಂತ ತಾಪಗಳು, ಮನಸ್ಸಿನಿಂದ ನಮ್ಗೆ ಆಗುವಂತ ಡಿಪ್ರೆಷನ್ ಆಗ್ಲಿ, ಲೋ ಆಗ್ಲಿ ಇರೋದು, ಆಮೇಲೆ ಮನಸ್ಸು ಸರಿ ಇಲ್ಲ ಆ ಥರದ್ದು. ಆದ್ಮೇಲೆ ಆದಿ ದೈವಿಕ, ದೇವತೆಗಳಿಂದ ನಮ್ಗ ಒಂದು ಅನುಗ್ರಹ ಆಗ್ಲಾರ್ದಂಗ ಒಂದು ಅವ್ರದೊಂದು ಅನುಗ್ರಹ ಆಗ್ಲಾರ್ದಂಗ ಇರೋದು ನಾವ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಆ ದೈವಿ ಅನುಗ್ರಹ ನಮ್ಗೆ ಆ ಸಮಯದಲ್ಲಿ ಇಲ್ಲ. ಸೊ ಈಗ ನಾವ್ ಕೇಳ್ಬೇಕು ಅಂತ ಅನ್ಕೋತೀವಿ, ಆಗ್ಲಿ ಕೇಳ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲೋ ಹೋಗ್ತದ ಮನಸ್ಸು ಅಂತಂದ್ರೆ ಆ ದಿಗ್ದೇವತೆಗಳ ಅನುಗ್ರಹ ನಮಗಿಲ್ಲ. ಯಾಕೆ ಅಂತಂದ್ರೆ ನಾವ್ ಇಷ್ಟಕ್ ಮುಂಚೆ ಏನೋ ಒಂದು ಅಪರಾಧ ಮಾಡೀವಿ ಪೂರ್ವ ಜನ್ಮದಲ್ಲಿ. ಸೊ ಅಂಥ ನಮ್ಮ ಕರ್ಮಾನುಸಾರವೇ ನಮಗೆ ಈ ಆದಿದೈವಿಕ ಒಂದು ಇದನ್ನು ಬರುತ್ತೆ. ಆದ್ಮೇಲೆ ಈ ಸುನಾಮಿಗಳು ಅವೆಲ್ಲಾನು ಒಂದು ಬಾಧಕ ಆಗತ್ತೆ ನಮ್ಗೆ ಸಾಧನೆಗೆ. ಸೊ ಆ ಆದಿದೈವಿಕದಲ್ಲಿ ಅದು ಬರುತ್ತೆ. ಮತ್ತೆ ಆದಿ ಭೌತಿಕ, ಈ ದೇಹಗಳಿಗೆ ಬರುವಂತ ಒಂದು ತಾಪ, ಜ್ವರ, ರೋಗ, ರುಜಿನ, ಇವೆಲ್ಲಾನು ನಮಗೆ ಈ ಪಂಚಭೌತಿಕದಿಂದ ಬರುವಂತವು. ಈ ತಾಪತ್ರಯಗಳನ್ನೆಲ್ಲ ತಾಪತ್ರಯೋನ್ಮೂಲನಂ, ಆ ಜಡ ಸಹಿತ ಕಿತ್ತಾಕುವಂತ ಶಕ್ತಿ ಈ ಹರಿಕಥಾ ಶ್ರವಣಕ್ಕದ ಅಂತ ಹೇಳ್ತಾ ಇದ್ದಾರೆ. ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಪರ ಅಂತಂದ್ರೆ ಇಹ ಅಂದ್ರೆ ಈ ಲೋಕ, ಪರ ಅಂತಂದ್ರೆ ನಮ್ಗೆ ಮೋಕ್ಷನೇ ಆಗತ್ತ. ಸೊ ಮೋಕ್ಷವನ್ನೇ ಕೊಡುವಂತ ಒಂದು ದೊಡ್ಡ ಉಪಾಯ ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇತ್ತು ಸಲಹುವುದು. ಸರಿ, ಒಂದು ಕೊಟ್ಟು ಬಿಟ್ಟ ಮೇಲೆ ಮತ್ತೆ ತಗೊಂಡ್ಬಿಟ್ರೆ ಅದಕ್ಕೆ ಯೋಗಕ್ಷೇಮಂ ವಹಾಮ್ಯಹಂ, ಭಗವದ್ಗೀತದ ಒಂದು ಮಹಾ ಅದ್ಭುತವಾದ ಸಂದೇಶ. ಯೋಗ ಕ್ಷೇಮ ಅಂತಂದ್ರೆ ನಾನು ಆ ಯೋಗವನ್ನ ಕೊಡ್ತೀನಿ, ಭಕ್ತಾದಿಗಳಿಗೆ ಆ ಯೋಗವನ್ನು ಪ್ರದಾನ ಮಾಡ್ತೀನಿ, ಅದನ್ನ ಕ್ಷೇಮವಾಗಿ ನಾನು ನೋಡ್ಕೊಂಬೋ ಅಂತ ಒಂದು ಜವಾಬ್ದಾರಿ ನನ್ನದು ಅಂತ ಹೇಳ್ತಾ ಇದ್ದಾರೆ. ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟು ಕಾರ್ಯ ಮಾಡು. ಅರ್ಜುನನಿಗೆ ಅದೇ, ಅರ್ಜುನ ನೀನ್ ನನ್ ಮೇಲೆ ವಿಶ್ವಾಸ ಇಟ್ಟು ನೀನ್ ಮುಂದಕ್ಕೆ ಹೋಗು, ನಾನು ನಿನಗ್ ನೋಡ್ಕೊಂತೀನಿ. ನೀ ಏನು ಮಾಡ್ತಾ ಇಲ್ಲ, ನೀನ್ ಬರೇ ಒಂದು ಟೂಲ್, ನಾವೆಲ್ಲರೊಂದು ಟೂಲ್. ಭಗವಂತ ನಮ್ದ್ರಲ್ಲಿದ್ದು ಇದನ್ನ ಮಾಡಿಸ್ತಾ ಇದ್ದಾನೆ. ಆ ಯೋಗ ಕ್ಷೇಮ ವಹಾಮ್ಯಹಂ, ಯಾರು ನನ್ನನ್ನ ಸ್ಮರಣೆ ಮಾಡ್ತಾರೋ, ಯಾರು ನನ್ನ ಕಥೆ ಕೇಳ್ತಾರೋ ಅವ್ರಿಗೆ ನಾನು ಎಂದೆಂದೂ ಕೈ ಬಿಡೋದಿಲ್ಲ. ಸೊ ಅದಕ್ಕೆ ಇಲ್ಲಿ ವಿವಿಧ ಭೋಗಗಳು ಇಹ ಪರಂಗಳಲ್ಲಿತ್ತು ಸಲಹುವುದು. ಸಲಹುವುದು ಅನ್ಲಿಕ್ಕೆ ನಾನು ಅವರಿಗೆ ಕೊಟ್ಟು ಅದನ್ನ ರಕ್ಷಣೆನೂ ನಾನ್ ಮಾಡ್ತೀನಿ, ಅದರ ರಕ್ಷಣೆನೂ ನಾನ್ ಮಾಡ್ತೀನಿ. ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯು, ಈ ಭುವನವನ್ನೇ ಪಾವನ ಮಾಡುವಂಥ ಶಕ್ತಿ ಅದು ಅದ ಅಂತಂದ್ರೆ ಬೇರೆ ಯಾವ ಕಥೆಗಳಿಗೂ ಇಲ್ಲ ರೀ.
ಬರೇ ಲಕ್ಷ್ಮೀಧವನ ಮಂಗಳ ಕಥೆಯಲ್ಲಿ. ಯಾಕಂದ್ರೆ ಅದು ಮಂಗಳ, ಮಂಗಳ ಅಂತಂದ್ರೇನೆ ಮೋಕ್ಷ ಸಾಧನ. ಈ ಅಮಂಗಳ ಇರುವಂಥದ್ದು, ನಮಗ್ ಕೆಟ್ಟದಿರೋದು ಎಲ್ಲ ತೆಗೆಯುವಂತ ಶಕ್ತಿ ಈ ಮಂಗಳ ಕಥೆ, ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ. ಹೆಂಗೆ ಕೇಳಬೇಡ್ರಿ, ಏನೋ ಇವತ್ತು ಟೈಮ್ ಪಾಸು, ಇಲ್ಲ ನಂಗೆ ಇವತ್ತೇನು ಕೆಲ್ಸ ಇಲ್ಲ, ಆ ಥರ ಅಲ್ಲ, ಪರಮ ಉತ್ಸವದಿ ಕೇಳುವುದು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅಂದ್ರೆ ನಮ್ದು ಒಂದು ಜೀವನಕ್ಕ ಬೇಕಾಗಿರೋದೇ ಭಗವಂತ. ನಮ್ಗೆ ಆತನ ಕಾರುಣ್ಯನೇ ನಮ್ ಮೇನ್ ಗೋಲ್. ನಮ್ ಗೋಲ್ ಏನು ಅಂತಂದ್ರೆ ಭಗವಂತನ ಕಾರುಣ್ಯವೇ. ಆ ಕಾರುಣ್ಯ ಬೇಕು ಅಂತಂದ್ರೆ ಅದಕ್ಕೆ ಏನೇನ್ ಬೇಕು ಎಲ್ಲ ಸಾಧನೆ ನಾವು ಮಾಡ್ತೀವಿ. ಈಗ ಯಾವ ತರ ಆದ್ರೆ ಮ್ಯಾನೇಜರ್ಗೆ, ಓ ಮ್ಯಾನೇಜರ್ಗೆ ಏನ್ ಕಷ್ಟ ಅದ ಅದನ್ನ ನಾವು ಮಾಡ್ಲಿಕ್ಕೆ ಹೋಗ್ಬೇಕು, ಅದಕ್ಕೆ ನಾವು ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತೀವಿ. ಮನೆಯಲ್ಲಿನೂ ಅಷ್ಟೇ. ಈಗ ನಮ್ನ ಈ ತರ ಇರ್ಬೇಕು, ಇದೆಯೋ ಇಲ್ಲ ಗೊತ್ತಿಲ್ಲ. ತಂದೆ ತಾಯಿ ಅವ್ರಿಗೆ ಏನ್ ಬೇಕು, ಏನ್ ಕಷ್ಟ ಇದೆ. ಈಗ ಒಂದು ಮಗು, ಒಂದು ಗಂಡು ಹುಡುಗ ಇದ್ದಾನ ಅಂತಂದ್ರೆ ಒಂದ್ ಸ್ವಲ್ಪ ಟೀನೇಜರ್ ಬಂದ ತಕ್ಷಣ ಥಿಂಕ್ ಮಾಡ್ತಾನೆ, ಓ ನನ್ ತಂದೆಗೆ ಇಲ್ಲಿ ಕಷ್ಟ ಆಗ್ತಾ ಇದೆ, ನಾನು ಬೇಗ ಬೇಗ ನಾನ್ ಕೆಲ್ಸ ಮಾಡಿ ಅರ್ನ್ ಮಾಡಿ ಒಂದು ದುಡ್ಡು ತಂದು ಇಲ್ಲಿ ಸಹಾಯ ಮಾಡ್ಬೇಕು ನನ್ ಮಗನ. ಅದೇ ಮಧ್ವಾಚಾರ್ಯ ಹೇಳ್ಕೊಡ್ತಾರ ನೋಡ್ರಿ. ಒಂದ್ ಸಾಲ ತಗೊಂಡಿದ್ದಾಗ ಅವ್ರ ತಂದೆ ಆ ಸಾಲನ ತೀರಿಸ್ಬೇಕು ಎಂಬುವಂತ ಆ ಥಾಟ್, ಆ ರೆಸ್ಪಾನ್ಸಿಬಿಲಿಟಿ, ಆ ಅದು ನಮಗಿರ್ಬೇಕು. ಆ ತರ ನಾವು ಭಗವಂತನ ಶ್ರವಣದಿಂದ ಇದು ಪಾಸಿಬಲ್ ಅಂತ ಜಗನ್ನಾಥ ದಾಸರಲ್ಲಿ ಹೇಳ್ತಾ ಇದ್ದಾರೆ. ಯಾವ ತರ ಆದ್ರೆ ಆ ಭುವನ ಪಾವನವೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯು. ಸರಿ, ಇದು ನಮ್ಗೆ ಬೇರೆ ಯಾವ ಕಥೆ ಕೇಳಿದ್ರೂ ನಮ್ಗೆ ಈ ಒಂದು ಮಂಗಳವಾಗಿ ಇರುವಂತ ಆ ಭಾವನೆ ಬರೋದಿಲ್ಲ. ಭಗವಂತನ ಕಥೆ ಕೇಳಿದ್ರೆ ಮಾತ್ರ ಇದನ್ನು ಮಂಗಳಕರ ಅಂತ ಹೇಳ್ತೀವಿ. ಹೆಂಗೆ ಇದಕ್ಕೆ ಯಾರ್ಯಾರೇ ಎಕ್ಸಾಂಪಲ್ಸ್ ಇದ್ದಾರಾ ಅಂತಂದ್ರೆ, ಹೌದು, ಪರೀಕ್ಷಿತ್ ರಾಜ ಭಾಗವತ ಕೇಳಿ 7 ದಿನದಲ್ಲಿ ಉದ್ಧಾರ ಆಗಿರೋಂತ ನಾವು ಕಥೆ ನೋಡ್ತೀವಿ. ಪರೀಕ್ಷಿತ್ ರಾಜನಿಗೆ ಆ ಶ್ರವಣ ಮಾಡುವಂಥದ್ದು ಎಲ್ಲ ಮೊದ್ಲೇ ಮಾಡಿಟ್ಕೊಂಡಿದ್ನ? ಇಲ್ಲ. ಗಂಗಾ ತೀರಕ್ ಹೋಗ್ಬಿಟ್ಟಾನ, ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಅಲ್ಲಿ ಮುನಿಗಳು ಬಂದು ಅದು ಕಾರುಣ್ಯ, ಕಾರುಣ್ಯದಿಂದ ಆ ಮುನಿಗಳು ಋಷಿಗಳು ಎಲ್ಲ ಅಲ್ಲಿ ಬಂದು ಶುಕಮುನಿಗಳು ಭಾಗವತ ಕೊಟ್ರು. ಅವ್ರಿಗೆ ಹೇಳಾರಂತ ನಮಗನು ಆಸ್ವಾದನೆ ಮಾಡುವಂತಂದ್ರೆ ನಮ್ಮ ಮೇಲೆನೂ ಆ ಕಾರುಣ್ಯ ಮಾಡ್ತಾ ಇದ್ದಾರೆ ದೇವ್ರು. ಅವ್ರಿಗೆ ಹೇಳೋ ಮುಖಾಂತರ ನಮಗನು ಆ ಕರುಣಾ ಕಟಾಕ್ಷ ಕೊಟ್ಟಿದ್ದಾನೆ ದೇವ್ರು. ಇಷ್ಟು ಸಿಕ್ಕ ಮೇಲೆ ಇನ್ನ ನಾವು ಯಾಕೆ ಇದನ್ನ ಹೋಳಾಡಿಸ್ಕೋಬೇಕು, ಇದನ್ನ ನಾವು ಇಟ್ಕೋಬೇಕು? ಸೊ ಅಂಥ ಪರೀಕ್ಷಿತ್ ರಾಜಗೆ ಗೊತ್ತೇ ಇಲ್ಲ ನನಗ್ ಶ್ರವಣ ಆಗತ್ತ ಅಂತ ಹೇಳಿ, ಆದ್ರೆ ಮೋಕ್ಷವನ್ನು ಪಡೆದಿರೋ ಅಂತ ಒಂದು ಅದ್ಭುತವಾದ ಕಥೆ. ಆದ್ಮೇಲೆ ಇನ್ನೊಂದನ್ನು ನಾವು ಸಂಪಾತಿದ್ನು ಕೇಳ್ತೀವಿ. ಸಂಪಾತಿಗೆ ರಾಮಚಂದ್ರ ದೇವರು ಅಲ್ಲಿ ಸೀತೆ ಹುಡುಕ್ಲಿಕ್ಕೆ ಹೋಗುವಾಗ ಸಂಪಾತಿ ಹೇಳ್ತಾನ, ಎಲ್ಲಿದೆ ಸೀತಾ, ಎಲ್ಲಿ ಕೂತಾಳ ಅಂತ ಹೇಳಿ ಎಲ್ಲ ಹೇಳ್ತಾರ. ಅವಾಗೆ ಒಂದ್ ಮುನಿಗಳು ಬಂದು ಸಂಪಾತಿಗೆ ಹೇಳ್ತಾರಂತೆ, ನೀನು ಭಗವಂತನ ಕಥೆ ಶ್ರವಣ ಮಾಡು, ಅದರಿಂದ ನಿನ್ನ ಹೋಗಿರೋಂಥ ರೆಕ್ಕೆ ಅದು ವಾಪಸ್ ಬಂದ್ಬಿಡತ್ತೆ ಅಂತ ಹೇಳಿ. ಏನಾಗುತ್ತೆ ಅಂದ್ರೆ ಸಂಪಾತಿ ಮತ್ತೆ ಜಟಾಯು ಇವರಿಬ್ರು ಅಣ್ಣ ತಮ್ಮ. ಅವರು ಅಣ್ಣ ತಮ್ಮ ಇರುವಾಗ ಈ ಸಂಪಾತಿ ಏನ್ ಮಾಡಿರುತ್ತೆ ಅಂದ್ರೆ, ಜಟಾಯು ಪಕ್ಷಿ ಸಂಪಾತಿ ರೇಸ್ ಇಟ್ಕೊಂಡಿರ್ತಾರೆ, ಸೂರ್ಯಕ್ಕೆ ಯಾರು ಮೊದ್ಲು ಮುಟ್ಟುತ್ತಾರ ಅಂತ ಹೇಳಿ. ಆ ರೇಸ್ ಅಲ್ಲಿ ಜಟಾಯುವಿನ ಒಂದು ಆ ರೆಕ್ಕೆ ಸುಟ್ಟು ಹೋಗುತ್ತಾ ಅಂತ ಹೇಳ್ಬಿಟ್ಟು ಸಂಪಾತಿ ತನ್ನ ರೆಕ್ಕೆ ಮುಂದಿಟ್ಟು ಪಾಪ ಅದರ ರೆಕ್ಕೆ ಸುಟ್ಕೊಂಡ್ಬಿಡತ್ತಂತ. ಸುಟ್ಕೊಂಡ್ಬಿಟ್ಟಿದ್ದಾಗ ಆ ಸಂಪಾತಿಗೆ ರೆಕ್ಕೆ ಇರಲ್ಲ, ಅದು ಒಂದೇ ಕಡೆ ಇರುತ್ತೆ. ಜಟಾಯು ಬಂದು, ನಮಗ ಕಥೆ ಗೊತ್ತು, ರಾಮದೇವ್ರಿಗೆ ಅದೇ ಸಹಾಯ ಮಾಡತ್ತೆ, ಸೀತಾದೇವಿ ಹೋಗಿರೋದೆಲ್ಲ ಹೇಳುತ್ತೆ, ಆದ್ಮೇಲೆ ಪ್ರಾಣ ಬಿಡತ್ತೆ ಅಂತ ಹೇಳಿ. ಅಂಥ ಜಟಾಯು ಕಥೆ ಎಲ್ಲರೂ ಈ ವಾನರ ಸೇನಾ, ನಮ್ಗೆ ಹನುಮನ್ ದೇವರು ಮತ್ತೆ ಎಲ್ಲಾ ವಾನರ ಸೇನಾ ಅಲ್ಲಿ ಸೀತಾದೇವಿಗೆ ಅನ್ವೇಷಣೆ ಮಾಡ್ಲಿಕ್ಕೆ ಹೋಗುವಾಗ ಜಟಾಯು ಪಕ್ಷಿ ಇವ್ರಿಗೆ ಬಂದು ತೊಂದರೆ ಕೊಡ್ತಾ ಇತ್ತಂತೆ. ಅವಾಗ ಎಲ್ಲ ವಾನರರು ಹೇಳ್ತಾ ಇರ್ತಾರಂತೆ, ಎಂಥ ಜಟಾಯು, ಆ ಜಟಾಯು ನೋಡು ಸೀತಾದೇವಿಗೆ ರಕ್ಷಣೆ ಮಾಡ್ಲಿಕ್ಕೆ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತು, ಈ ಈ ಪಕ್ಷಿನೂ ಇದೆ, ಎಲ್ಲ ಕಷ್ಟ ಕೊಡ್ತಾ ಇದೆ ಇನ್ನೊಬ್ರಿಗೆ ಅಂತದಂತ. ಅವಾಗ ಗೊತ್ತಾಯ್ತು, ಅಯ್ಯೋಯ್ಯೋ ಜಟಾಯು ನನ್ನ ಒಂದು ತಮ್ಮ ಈ ತರ ಮಾಡಿದಾನೆ ಅಂದ್ರೆ ನಾನು ಹಂಗೆ ಮಾಡ್ಬೇಕು ಅಂತ. ಅವಾಗ ಸಂಪಾತಿ, ನಾನ್ ನಿಮಗೆಲ್ಲ ಸಹಾಯ ಮಾಡ್ತೀನಿ ಅಂತ ಸೀತಾದೇವಿ ಎಲ್ಲಿದೆ ಅಂತ ನೋಡಿ ಹೇಳತ್ತೆ. ಆ ಸಂಪಾತಿಗೆ ಲವಕುಶರು ಯಾವಾಗಾದ್ರೆ ಈ ಮಂಗಳ ಕಥೆ, ರಾಮದೇವ್ರ ಮಂಗಳ ಕಥೆ ಹೇಳ್ತಾ ಇರ್ತಾರೋ ಅವಾಗ ಈ ರೆಕ್ಕೆಗಳೆಲ್ಲ ವಾಪಸ್ ಮತ್ತೆ ಬರುತ್ತ. ಸೊ ಇಂಥ
ಮಂಗಳ ಕಥೆ ಭುವನ ಪಾವನವೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯು ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು. ಈಗ ನಾನ್ ಹೇಳ್ದೆ ಶ್ರವಣದಿಂದೇ ನಮಗೆ ಭಗವಂತನ ಕಾರುಣ್ಯ ಅರ್ಥ ಆಗತ್ತೆ. ಆಮೇಲೆ ಆ ಭಗವಂತನ ಕಾರುಣ್ಯದಿಂದೇ ನಮಗೆ ಈ ಶ್ರವಣ ಅಂಬುವಂತ ಒಂದು ಫಲ ಸಿಗ್ತಾ ಇದೆ. ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ. ತಿಳ್ಕೋಬೇಕು ಮೊದ್ಲ, ತಿಳಿದು ಅದನ್ನ ಹಾಡ್ಬೇಕು. ಈಗ ನಾವು ಒಂದು ಮಾಮೂಲು ಮೂವಿ ಆಗ್ಲಿ ಇಲ್ಲಾಂದ್ರೆ ಒಂದ್ ಸೀರಿಯಲ್ ಯಾವ್ದೋ ಒಂದು ಶಾರ್ಟ್ಸ್ ನೋಡ್ತೀವಿ, ಇದ್ರ ಬಗ್ಗೆ ನಾವ್ ಹೇಳಿ ಇದು ಎಷ್ಟು ಚಲೋ ಮಾಡ್ತಾ ಇದಾರೆ ಇವ್ರ ಕೆಲ್ಸ, ಎಷ್ಟು ಚಲೋ ಅದ ಅಂತ ನಾವೊಂದ್ ಹೇಳ್ತೀವಿ. ಅದೇ ಭಗವಂತನ ಕಥೆ ಕೇಳಿದ್ರೆ ಆಟೋಮೆಟಿಕ್ ಆಗಿ ನಮಗ ಅದು ಆ ಆನಂದ ಉದ್ರೇಕಾಗಿ ನಮ್ಗೆ ಹೇಳ್ಬೇಕ ಅನ್ಸುತ್ತ. ಹಂಗೆ ನಮ್ಗ್ ಕೀರ್ತನೆ ಬರೋದು. ಶ್ರವಣ ಆನಂದ ಕೊಟ್ಟು ನೆಕ್ಸ್ಟ್ ಸ್ಟೆಪ್ ಕೀರ್ತನೆ ಬರುತ್ತ. ಆ ಶ್ರವಣ ಅಂಬೋದ್ ಮೊದ್ಲು ನಮಗ ಆಸ್ವಾದನೆಗೆ ಆನಂದ ಬರ್ಬೇಕು. ಈ ಆನಂದ ಬರ್ಬೇಕು ಅಂತಂದ್ರೆ ನಮ್ದ್ರಲ್ಲಿ ಆ ಕ್ವಾಲಿಟೀಸ್ ಇರ್ಬೇಕು. ದೇವರು ನಮಗದು ಕೊಡ್ಬೇಕು. ಅದು ಎಲ್ಲಾನು ಮತ್ತೆ ಕಾರುಣ್ಯ, ಭಗವಂತನ ಕಾರುಣ್ಯನೇ ಅದು ಮೂಲ ಆಗತ್ತ. ಸೊ ಅದೇ ಇದ್ರಲ್ಲಿ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಸೊ ಯಾವ ತರ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದ ಅಲ್ಲ ಭಾಗವತ, ಉತ್ಸಾಹದಿಂದ ಕೇಳ್ತಾ ಇದ್ದ. ಪ್ರತಿಯೊಂದು ಇದು ಹೇಳ್ರಿ ನನಗೆ, ಇದು ಹೆಂಗ್ ಮಾಡ್ದ, ಮತ್ತ ಕೃಷ್ಣನ ಕೃಷ್ಣಂದು ಈ ಕಥೆ ಹೇಳ್ರಿ, ಮತ್ತೆ ಕೃಷ್ಣ ಈ ದತ್ತಾತ್ರೇಯನಾಗ ಅವತಾರ ಆಗಿದ್ದಾಗ ಅದನ್ನ ಹೇಳ್ರಿ. ಸೊ ಆ ತರ ಪರಮ ಉತ್ಸವದಿ ಕಿವಿಗೊಟ್ ಆಲಿಪುದು ಭೂಸುರರು ದಿನ ದಿನದಿ. ಯಾರು ಇದಕ್ಕೆ ಅರ್ಹರು ಅಂತಂದ್ರೆ ಭೂಸುರರು, ಭೂಮಿ ಮೇಲೆ ಇರುವಂತ ಬ್ರಾಹ್ಮಣರು ಇದನ್ನ ಕೇಳ್ಬೇಕು. ಬ್ರಾಹ್ಮಣರು ಒಬ್ರೇ ಅಲ್ಲ, ಎಲ್ಲಾ ವರ್ಣದವರು ಇದನ್ನ ಕೇಳೇಬೇಕು. ಬ್ರಾಹ್ಮಣರಿಗೆ ಮಾತ್ರ ಈ 6 ಹೇಳಿದ್ದಾರೆ: ಅಧ್ಯಯನ, ಅಧ್ಯಾಪನ, ದಾನ, ಪರಿಗ್ರಹ ಮತ್ತೆ ಸ್ವಾಧ್ಯಾಯ ಅಂತ ಹೇಳಿ ಪ್ರವಚನ. ಇದನ್ನ ನಾವು 6 ಬ್ರಾಹ್ಮಣರಾದವರು ಪ್ರತಿನಿತ್ಯ ಇದನ್ನ ಮಾಡ್ಬೇಕು. ಅದೇ ಅವ್ರದ್ದು ಮೇನ್ ಉದ್ದೇಶ. ಬ್ರಾಹ್ಮಣರಾಗಿ ಹುಟ್ಟಿದ್ದಕ್ಕೆ ಇದು ಮೇನ್ ಉದ್ದೇಶ. ಆದ್ಮೇಲೆ ಬೇರೆ ಎಲ್ಲ. ಸೊ ಅದಕ್ಕೆ ನಮಗೆ ಶ್ರವಣ ಅಂಬೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಭೂಸುರರು ಆಲಿಪುದು ದಿನ ದಿನದಿ, ಪ್ರತಿಯೊಬ್ರು ಕೇಳ್ಬೇಕು. ಬ್ರಾಹ್ಮಣರಿಗೆ ಮಾತ್ರ ಮುಖ್ಯವಾಗಿ ಉದ್ದೇಶವಾಗಿ ಇದನ್ನ ಹೇಳಾರ, ಇದನ್ನ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಭಗವಂತನ ಕಾರುಣ್ಯ ನಾವ್ ಯಾವಾಗಾದ್ರೆ ತಿಳ್ಕೋತೀವೋ ಅದು ಹರಿಕಥೆ ಮಹಿಮೆಯಿಂದನೇ ನಮಗೆ ತಿಳಿಲಿಕ್ಕೆ ಸಾಧ್ಯ. ಇಂಥ ಮಂಗಳ ಕಥೆ, ಇಂತಹ ಮಂಗಳ ಕಥೆ ಕೇಳೋದ್ರಲಿಂದ ನಮಗೆ ಮೋಕ್ಷವನ್ನೇ ಕೊಡುವಂತ ಇಂಥ ಮಂಗಳ ಕಥೆ, ಇದನ್ನ ಅನುಭವ ಮಾಡ್ಬೇಕು. ಈ ಅನುಭವದಿಂದ ಬರುವಂತ ಒಂದು ಆನಂದ, ಆ ಶ್ರವಣದಿಂದ ಬರುವಂತ ಒಂದು ಆನಂದ ಇನ್ ಎಲ್ಲೆಲ್ಲೆಲ್ಲೂ ಸಿಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥ ಆನಂದ ಶ್ರವಣಕ್ಕದ, ಬೇರೆ ಎಲ್ಲಿನೂ ಇಂಥ ಆನಂದ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಮಂಗಳ ಕಥೆಯನ್ನು ಕೇಳ್ರಿ, ಪರಮ ಮಂಗಳ ಕಥೆಯನ್ನು ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಟೈಮ್ ಇದೆಯಾ ನೆಕ್ಸ್ಟ್ ಒನ್ಗೆ? ಇಲ್ಲ ಇಲ್ಲ, ಹೌದಾ, ಓಕೆ. ಜಸ್ಟ್ ಒಂದು ಕನೆಕ್ಟಿಂಗ್ ಹೇಳ್ಬಿಟ್ಟು ಇದನ್ನ ಇದು ಮಾಡ್ತೇನೆ. ಇಲ್ಲಿ ನಮ್ಗೆ ಈ ಶ್ರವಣ ಮಾಡುವಾಗ ಪೌರುಷವಾಗಿ ಅಂದ್ರೆ ನಮ್ಗೆ ಅಪೌರುಷವಾಗಿ ಎಲ್ಲಾನು ವೇದಗಳನ್ನು ಭಗವಂತನ ಬಗ್ಗೆ ಹೇಳ್ತಾ ಇದೆ. ಮಹಾಭಾರತ, ಭಾಗವತ, ರಾಮಾಯಣ, ಪುರಾಣಗಳು ಎಲ್ಲಾನು ಈ ಭಗವಂತನ ಬಗ್ಗೆ ನಮಗೆ ಒಂದು ಜ್ಞಾನವನ್ನು ಕೊಡ್ತಾ ಇದೆ. ಆದ್ರೆ ಇದ್ರಲ್ಲಿ ಸಣ್ಣ ಸಣ್ಣದು ನಾ ಹೇಳೋದ್ರಲ್ಲಿ ಬಹಳ ತಪ್ಪುಗಳಿರುತ್ತೆ. ನಮ್ ಗುರುಗಳು ಅವ್ರು ಹೇಳುವಾಗ ಇನ್ನಾನು ಅದರಲ್ಲಿ ಆ ಆನಂದ ಅನುಭವ ಮಾಡ್ಕೋಬಹುದು ನಾವು. ಅದೇ ತರ ಸ್ವಾಮಿಗಳು ಹೇಳುವಾಗ ಅದ್ರಾಗ ಆ ಶ್ರವಣ ಮಾಡಿರೋ ಹಂಗೆ ಮೇಲೆ 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 ಅದು ಆ ಶ್ರವಣದ್ದು ಒಂದು ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಕ್ಕೆ ಆ ಶ್ರವಣವನ್ನು ನಾವು ಗುರುಗಳಿಂದ ಮಾಡಿ ಅದನ್ನ ಕೇಳಬೇಕು ಅಂತ ಹೇಳಿ. ಶ್ರವಣ ಮನಕಾನಂದವಿರುವುದು. ಅದೇ ಕಲುಷ ವಚನಗಳು, ಇದ್ರಲ್ಲಿ ಕಲುಷ ಏನನ್ನ ನಿಮ್ಗೆ ಅನ್ಸಿದ್ರೆ ಅದು ನೀವ್ ಅದನ್ನ ತಗೋಬ್ಯಾಡ್ರಿ. ಯಾಕಂದ್ರೆ ಇದು ಭಗವಂತನ ಪಾದ ಮಹಿಮಾ. ನಂದ್ರಾಗ ಏನನ್ನ ಇದು ಕಲುಷ ನಿಮ್ಗೆ ಅನ್ಸಿದ್ರೆ ಅದನ್ನ ತಗೋಬ್ಯಾಡ್ರಿ ಅಂತ ಹೇಳ್ತಾ ಇದ್ರೆ, ಕಲುಷ ವಚನಗಳು ಏನೇನೇನೇನು ಇಲ್ಲ ಜಗನ್ನಾಥ ದಾಸರು ಹೇಳೋದ್ರಲ್ಲಿ. ಆದ್ರೆ ಅದ್ರಲ್ಲಿ ಅವ್ರು ಹೇಳುವಂತ ಒಂದು ವಿಧಾನ, ಹಂಬಲ್ನೆಸ್ ಅಂಬೋದು ಇದು ನೆಕ್ಸ್ಟ್ ಇದ್ರಲ್ಲಿ ನಮ್ಗೆ ಗೊತ್ತಾಗತ್ತೆ. ಯಾವ ತರ ಕನ್ನಡದಲ್ಲಿ ಹೇಳ್ತೀವಿ ನಾವು, ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಕಥೆಗಳು. ಯಾವ ಕಥೆಗಳು ಹೇಳಿದ್ರು ಅದರಲ್ಲಿ ಮಂಗಳ ಕಥೆ, ಭಗವಂತನ ಒಂದು ಮಂಗಳ ಕಥೆ ಇದೆ ಅಂತಂದ್ರೆ ಅದಕ್ಕೆ ಈ ಶಕ್ತಿ ಇದೆ. ಈ 4 ಅದು ಮಾಡುತ್ತೆ.
ಆನಂದ ಕೊಡುತ್ತಾ ಭವಜನಿತ ದುಃಖಗಳ ಕಳ್ತಾ ವಿವಿಧ ಭೋಗಗಳು ನಮ್ಗೆ ಏನೇನ್ ಭೋಗ ನಾವು ಅನುಭವಿಸ್ಬೇಕು ನಮ್ಗಿದು ಬೇಕು ಅಂತ ಅನ್ಸುತ್ತೆ ಅದು ಎಲ್ಲಾನು ನಮಗೆ ಸಿಗತ್ತ. ಸಿಗಲಾರ್ದಂಗ ಭಗವಂತ ನಮಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೆ ಮೋಕ್ಷವನ್ನು ನಾವು ಆ ಕೊಡ್ತಾನ ಭಗವಂತ, ಸಾತ್ವಿಕರಿಗೆ ಮೋಕ್ಷವನ್ನು ಕೊಟ್ಟೆ ಕೊಡ್ತಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ತರ ಧ್ರುವಗನು ಒಂದೇ ಒಂದು ಕ್ಷಣ ನಾನು ಒಂದು ರಾಜ ಆಗ್ಬೇಕು ಅಂತ ಒಂದು ಸಣ್ಣ ಇಚ್ಛಾ ಬರ್ತದ ಧ್ರುವ ಮಹಾರಾಜ್ಗೆ. ಆ ಇಚ್ಛಕ್ಕೆ 36,000 ವರ್ಷ ಧ್ರುವಲೋಕ ಕೊಟ್ಟು ಈ ಭೂಮಿ ಮೇಲೆ ನೀವು ರಾಜರಾಗಿರ್ರಿ ಅಂತ ಹೇಳಿ ಆ ವರ ಕೊಡ್ತಾರ ದೇವರು ವಾಸುದೇವ ಮೂರ್ತಿ. ಅದೇ ತರ ನಮ್ಗೆ ಇಹಪರಂಗಳಲ್ಲಿತ್ತು ಸಲಹುವುದು ಭಗವಂತ ಕೊಟ್ಟೆ ಕೊಡ್ತಾನೆ. ಆ ಇದು ವಿಶ್ವಾಸ ನಮಗಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳೋ ಅಲ್ಲಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ಪ್ರಣಯಾಮೋ ವಾಸುದೇವಂ. ಹರೇ ಶ್ರೀನಿವಾಸ.